ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಧಾನಸಭೆ ಕಲಾಪದಲ್ಲಿ ಗದ್ದಲ ಕೋಲಾಹಲ ಏರ್ಪಟ್ಟಿದೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟನ್ನ ಹಿಡಿದಿತ್ತು. ಸದನ ನಡೆಸೋದಕ್ಕೆ ಬಿಡಲ್ಲ ಅಂತ ವಿಪಕ್ಷಗಳು ಗಲಾಟೆ ಮಾಡಿದಾವೆ. ವಿಧಾನಸಭೆ ಕಲಾಪದಲ್ಲಿ ಗದ್ದಲ ಕೋಲಾಹಲ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟನ್ನ ಹಿಡಿದಿದೆ. ಸದನ ನಡೆಸೋದಕ್ಕೆ ಬಿಡಲ್ಲ ಅಂತ ವಿಪಕ್ಷಗಳು ಗಲಾಟೆ ಮಾಡಿದಾವೆ. ಚರ್ಚೆಗೆ ಅವಕಾಶ ಕೊಡ್ತೀವಿ, ಸದನ ನಡೆಸೋದಕ್ಕೆ ಅವಕಾಶ ಕೊಡಿ. ಸ್ಪೀಕರ್ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ವಿಪಕ್ಷ ನಾಯಕರು ಒಪ್ಪಿಲ್ಲ. ನಾಗೇಂದ್ರ ಅವ್ರ ಕೈಲಿ ರಾಜೀನಾಮೆ ಕೊಡಿಸಿ ಆಮೇಲೆ ಬೇಕಾದ್ರೆ ಚರ್ಚೆ ಮಾಡೋಣ. ಒಂದಲ್ಲ ಎರಡಲ್ಲ 4 ಸಂಸ್ಥೆಗಳು ತನಿಖೆ ನಡೆಸ್ತಾ ಇದೆ. ರಾಜೀನಾಮೆಯ ಬಳಿಕ ಚರ್ಚೆ ಅಂತ ಅಶೋಕ್, ಸುನಿಲ್ ಕುಮಾರ್ ಎಲ್ಲರೂ ಕೂಡ ಹೇಳಿದ್ದಾರೆ. ಗವರ್ನರ್ ಪ್ರಮಾಣ ವಚನ ಕೊಟ್ಟಿದ್ದಾರೆ ಅಂತ ಡಿಸಿಎಂ ಅವರು ಈ ವೇಳೆ ಕೌಂಟರ್ ಕೊಟ್ಟಿದ್ದಾರೆ. ಯಾವಾಗ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಯಿತು, ಅದಾದ ನಂತರದಿಂದಲೂ ಕೂಡ ಹೇಗಾದರೂ ಮಾಡಿ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು, ಅವರ ಬಳಿ ರಾಜೀನಾಮೆಯನ್ನ ಪಡಿಬೇಕು ಅಂತೇಳಿ ಬಿಜೆಪಿ ಬಿಗಿ ಪಟ್ಟನ್ನ ಹಿಡಿದು ಕೂತಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಕೂಡ ಕಲಾಪದಲ್ಲಾಗಿರೋದು. ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು, ಕೊಡಲೇಬೇಕು, ಒಂದು ನಿಮಿಷ, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಮಾತಾಡಿ. ಈಗಾಗಲೇ ಒಂದು ವಿನಂತಿ ನಾನು ತಮ್ಮಲ್ಲಿ ಮಾಡ್ಕೊಂತೀನಿ. ಇವು ಆಡಳಿತ ಪಕ್ಷ ಜೊತೆ ಚರ್ಚೆ ಮಾಡಿದ್ದೇವೆ. ನೀವೊಂದು ನೋಟಿಸ್ ಕೊಟ್ಟರೆ ನಾನು ನಿಮಗೆ ಚರ್ಚೆ ಮಾಡಲಿಕ್ಕೆ ಅಶ್ಯೂರ್ ಮಾಡ್ತೀನಿ. ಸಮಗ್ರವಾಗಿ ಚರ್ಚೆ ಮಾಡ್ರಿ ಮತ್ತು ಅವ್ರ ಆಡಳಿತ ಪಕ್ಷದಿಂದ ಅದಕ್ಕೆ ಉತ್ತರವನ್ನು ಕೂಡ ನಾವು ಕೊಡಿಸುವಂತ ಈಗ ಭರವಸೆಯನ್ನ ನಿಮ್ಗೆ ಕೊಡ್ತೇವೆ. ಚರ್ಚೆ ಮಾಡೋ ವಿಷಯ ಅಲ್ಲ ಸರ್ ಇದು. ಅಧ್ಯಕ್ಷ ರಾಜೀನಾಮೆ ಕೊಡಬೇಕು, ಚರ್ಚೆ ಮಾಡಿ ಏನ್ ಮಾಡೋಣ, ಅವ್ರ ಉಪದೇಶ ಕೇಳಕ್ ಬಂದಿಲ್ಲ. ನಾವಿಲ್ಲಿಗೆ ಅವ್ರ ಉಪದೇಶ ಕೇಳಕ್ ಬಂದಿಲ್ಲ. ಇಂತ ಒಂದು ಹಗರಣ ಮಾಡಿರುವಂತ ತಗೊಂಡ್ರಿ, ಉಪದೇಶ ಕೇಳಕ್ ಯಾವನ್ ಬಂದಿದ್ದಾನೆ ಇಲ್ಲಿಗೆ? ಉಪದೇಶ ಕೇಳಕ್ ರಾಜ್ಯ ಜನನು ಸಿದ್ಧ ಇಲ್ಲ, ನಾವು ಸಿದ್ಧ ಇಲ್ಲ ಉಪದೇಶ ಕೇಳಕ್ಕೆ. ಈ ಹಿಂದೆ ಚರ್ಚೆ ಆಗಿರುವಂತ ವಿಷಯ, ಈ ಹಿಂದೆ ಚರ್ಚೆ ಆಗಿ ರಾಜೀನಾಮೆ ಕೊಟ್ಟಿರೋರು ಚರ್ಚೆ ಮಾಡಿದ್ಮೇಲೆ ರಾಜೀನಾಮೆ ತಗೊಂಡಿದ್ರು. ಅಧ್ಯಕ್ಷರೇ, ಅವರು ಚರ್ಚೆಗೆ ತಾವು ಕೇಳಿದ್ದೀರಾ? ಚರ್ಚೆಗೆ ಏನಪ್ಪ, ತಾವು ಚರ್ಚೆಗೆ ನಮ್ಗೆ ನೋಟಿಸ್ ಕೊಡಿ ಅಂತ ಕೇಳಿದ್ದೀರಾ ಸರ್. ನಾವು ಅದನ್ನ ಸ್ವಾಗತ ಮಾಡ್ತೀರಿ. ಆದ್ರೆ ಆ ಚರ್ಚೆ ನಡಿಬೇಕಾದ್ರೆ ಅವ್ರು ಅಲ್ಲಿ ಕೂತ್ಕೊಂಬಾರ್ದು. ರಾಜೀನಾಮೆ ಕೊಟ್ಟಿದ್ರೆ ಮಾತ್ರ ನಾವು ಚರ್ಚೆಗೆ ಮಾಡೋದು. ರಾಜೀನಾಮೆ ಕೊಡ್ಲಿ, ರೆಡಿ ನೋಡಿದ್ದೀರಿ ಪಾರ್ಲಿಮೆಂಟ್ ಚರ್ಚೆ ಮಾಡುವಂತ ಉದ್ದೇಶ ಇದ್ದಿದ್ರೆ ನಾವು ನೋಟಿಸ್ ಕೊಡ್ತಾ ಇದ್ವಿ. ಚರ್ಚೆ ಆಗೋ ಅಗತ್ಯ ಇಲ್ಲ. ಅವರು 1 ನಿಮಿಷ ಆ ಸ್ಥಾನದಲ್ಲಿ ಕುತ್ಕೊಳ್ಳಕ್ ಅಧಿಕಾರ ಇಲ್ಲ. ಮುಖ್ಯಮಂತ್ರಿಗಳು ಇದನ್ನ ತಕ್ಷಣ ಅವ್ರನ್ನ ವಜಾ ಮಾಡಬೇಕು. ಯಾಕೆ ವಿನಂತಿ ಏನ್ ಮಾಡ್ಕೊಂತೇನೆ ಅಂದ್ರೆ, ಇದು ಎಷ್ಟು ನಿಮಗೆಲ್ಲ ಮುಖ್ಯವಾಗಿದೆ. ರಾಜ್ಯದಲ್ಲಿ ಬರ ಇದೆ, ಅತಿವೃಷ್ಟಿ ಆಗಿದೆ. ಅದ್ರ ಬಗ್ಗೆ ಕೂಡ ಜನ ಅದ್ರ ಬಗ್ಗೆ ಈ ಸದನ ಕಡೆ ಮೋತಿ ಮಾಡಿದ್ದಾರೆ. ಅವ್ರ ಕಿವಿ ಈ ಕಡೆನೇ ಅದಾವು. ಏನಿಲ್ಲ ನಿರ್ಣಯ ತೆಗೆದುಕೊಂತಾರ. ರೈತರಿಗೆ ಏನು ಸರ್ಕಾರದಿಂದ ಸಿಗ್ತಕ್ಕಂತ ಸೌಲಭ್ಯಗಳು ಏನ್ ಕೊಡ್ಲಿಕ್ಕೆ ಸಾಧ್ಯ ಐತೆ ಅನ್ನೋ ವಿಚಾರದಲ್ಲಿ ಅಲ್ಲಿಯೂ ಅದಾರ. ಅದಕ್ಕೆ ದಯಮಾಡಿ ನಿಮ್ಗೆ ವಿನಂತಿ ಮಾಡ್ಕೊತೀವಿ, ಸ್ವಾರಸ್ಯವಾದಂತ ಚರ್ಚೆ ನಡೀಲಿ ಸದನದಲ್ಲಿ. ಅಧ್ಯಕ್ಷರೇ, ಚರ್ಚೆ ಆಗಿದೆಯಲ್ಲ ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕರು ಕಳೆದ ಬಾರಿ ಚರ್ಚೆ ಮಾಡಿದಾರಲ್ಲ. ಅವರು ರಾಜೀನಾಮೆ ಕೊಟ್ಟಿದ್ದು ಯಾಕೆ? ಇವಾಗ ತಗೊಂಡಿರೋದು ಯಾಕೆ? ಅವ್ರನ್ನ ಇದೇ ಸದನದಲ್ಲಿ ರಾಜೀನಾಮೆ ಕೊಟ್ಟರು. ಇದೇ ಸದನದಲ್ಲಿ ಅವತ್ತು ಮಾನ್ಯ